ಮಗ ಕೆಲ್ಸಕ್ಕೆ ಹೋಗಿದ್ದ ಮೇಡಮ್. ಕೆಲಸದಿಂದ ಬಂದು ಊಟ ಮಾಡಿ ಮನೆಗಿದ್ದ. ಗಲಾಟೆ ಏನಾಯಿತು ಎತ್ತ ಅಂತ ಗೊತ್ತಿಲ್ಲ. ಕೊಪ್ಪ ಸರ್ಕಲಲ್ಲಿ ಗ್ಯಾರೇಜಲ್ಲಿ ಕೆಲಸ ಮಾಡೋನು ನನ್ನ ಮಗ. ಅಲ್ಲಿಂದ ಬಂದು ಊಟ ಮಾಡಿ ಅವ್ನಿಗೆ ಗಲಾಟೆ ಆಗಿರೋದು ವಿಷಯನೇ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಮಸೀದಿಲಿ ಅನೌನ್ಸ್ ಮಾಡಿದ ಮೇಲೆ ಇಲ್ಲಿ ಹಿಂಗೆಲ್ಲ ಗಲಾಟೆ ಆಯ್ತದೆ ಅಂತ ಹೇಳಿದಕ್ಕೆ ಊಟ ಮಾಡಿ ನಾವು ಎಲ್ಲೂ ಕಳಿಸ್ಲಿಲ್ಲ ಮೇಡಮ್. ಇರ್ಫಾನ್ ಅಂತ ಇಬ್ಬರು ಹೆಸರು ಬರ್ತಾವ್ರೆ. ನಮ್ಮ ಇರ್ಫಾನ್ಗೆ ತಂದೆ ಇಲ್ಲ ಮೇಡಮ್. ನನ್ನ ಮನೆಯಲ್ಲಿ ಅವನೊಬ್ಬನೇ ಇರೋದು. ತುಂಬ ಹುಷಾರಿಲ್ಲ ಅವನಿಗೆ. ಜ್ವರ ಬಂದು ಮನಗಿದ್ದ ಅವನು. ಅಂಥ ಹುಡುಗನಿಗೆ ಹೊಡೆದು ಮನೆ ಎಲ್ಲ ಮುರಿದಾಕಿ ಬಾಗಿಲೆಲ್ಲ ಹೊಡೆದಾಕಿ ನಮ್ಮ ಮಕ್ಕಳಿಗೆ ಹೇಳ್ಕೊ ಹೋಗಿರೋದು. ಆಮೇಲೆ ಇರ್ಫಾನ್ ಅಂತ ಕೂಗಿದ್ದಕ್ಕೆ ನಮ್ಮ ಮಳೆಯ ಮನಗಿದ್ರಲ್ಲ, ನೀನೇನು ಹಾಕಬೇಕು ಅಂದಿದ್ದಕ್ಕೆ ಬಾವ ಅಂದಿದ್ದಕ್ಕೆ ನೀನು ಬಾ ಅಂತ ಅವ್ರಿಗೂ ಬಟ್ಟೆನೂ ಹಾಕಿರಲಿಲ್ಲ. ಹೊಡೆದು ಅವ್ರಿಗೂ ಕರ್ಕೊಂಡೋದ್ರು ಮೇಡಮ್. ಮೇಡಮ್ ತುಂಬ ಅನ್ಯಾಯ ಆಗದೆ. ಮಗುಗೆ ಹುಷಾರಿಲ್ಲ ಮೇಡಮ್. ಮಗನಿಗೆ ಹುಷಾರಿಲ್ಲ, ಮಗುಗೆ ಅಪ್ಪ ಬೇಕು ಅಂತ ಹುಷಾರಿಲ್ಲ ಮೇಡಮ್. ನಮಗೆ ತೋರಿಸ್ತಾ ಇಲ್ಲ. ನಾವು ಯಾರ ಹತ್ರ ಹೋಗಿ ನ್ಯಾಯ ಕೇಳಲಿ? ನಾವು ನಮ್ಮದು ಕೇಳಿ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಲಿ. ನಮ್ಮ ಮಕ್ಕಳು ಮಾಡಿರಿದ್ರೆ ನಮಗೆ ನಮ್ಮ ಮಕ್ಕಳಿಗೆ ಶಿಕ್ಷೆ ಕೊಡಲಿ. ಮಾಡದಿರೋರಿಗೆ ಮಾತ್ರ ಶಿಕ್ಷೆ ಕೊಡಬೇಡಿ ಮೇಡಮ್. ಇಲ್ಲ, ನಮ್ಮ ಮಕ್ಕಳು ತಪ್ಪು ಮಾಡಲಿಲ್ಲ ಮಾಡಿ ಯಾರು ಕಲ್ಲೆಸಿದ್ದಾರೆ, ಯಾರು ಹೊಡೆದಿದ್ದಾರೆ ಅವ್ರಿಗೆಲ್ಲ ಮಾಡಲಿಲ್ಲ ಅಂತ ಹೇಳಿಲ್ಲ. ನಾವು ನೋಡ್ತಾ ಇದ್ದೀವಿ ಟಿ ವಿನಲ್ಲಿ ಎಲ್ಲ.